ಹಾಕೋದಕ್ಕೆ ಲೇಟ್ ಆಯಿತು. ಸೊ ನಾವೆಲ್ಲಿ ಬಂದಿದ್ದೀವಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ. ನಾನು ಬಂದಿರೋದು ಕೇರಳ ಕಣ್ಣೂರ್ ಎಂಬ ಒಂದು ಗ್ರಾಮಕ್ಕೆ. ನಾನು ಈ ಗ್ರಾಮಕ್ಕೆ ತುಂಬ ದಿನದಿಂದ ಹೋಗಬೇಕು ಅಂತ ಬಟ್ ನಾವು ಹೋಗ್ಬೇಕು ನೋಡಬೇಕು ಅಂದ್ಕೊಂಡಾಗೆಲ್ಲ ಹೋಗೋದಕ್ಕೆ ಆಗೋದಿಲ್ಲ ಅಲ್ವಾ, ಅದಕ್ಕೆ ಆದಂಥ ಟೈಮ್ ಬರಲೇಬೇಕಲ್ವಾ. ಸೊ ಆ ಟೈಮ್ ಇವಾಗ ಬಂದಿತ್ತು. ಸೊ ನಾನು ಬಂದೆ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ 20 ದಿನ ಈ ಪ್ರೋಗ್ರಾಮ್ ನಡೆಯುತ್ತೆ. ಇದು ಇವ್ರ ಫ್ಯಾಮಿಲಿ ಪ್ರೋಗ್ರಾಮ್. ನಾನು ಗೂಗಲಲ್ಲಿ ಚೆಕ್ ಮಾಡಿ ಇವರಿಗೆ ಕಾಲ್ ಮಾಡಿದ್ದೆ, ಯಾವ ಟೈಮಲ್ಲಿ ನಡೆಯುತ್ತೆ, ಎಷ್ಟು ದಿನ ನಡೆಯುತ್ತೆ ಅಂತ ಹೇಳಿ. ಅವರು ನನಗೆಲ್ಲವನ್ನೂ ಹೇಳಿದರು. ಸೊ ನಾವು ಕಾಲ್ ಮಾಡಿದ್ದು ತಿಳ್ಕೊಂಡಿದ್ದು 1-2-3 ಕಡೆನೇ ತಿಳ್ಕೊಂಡಿದ್ವಿ. ಬಟ್ ಇದನ್ನು ಮುಗಿಸಿ ಲಾಸ್ಟಿಗೆ ಅಲ್ಲಿ ಹೋಗ್ತೀವಿ. ನಾವು ಸ್ವಲ್ಪ ಬೇಗನೆ ಬಂದ್ವಿ. ಅಂದರೆ ನಾವು ಕೇರಳಗೆ 1-2:30ಗೆಲ್ಲ ರೀಚ್ ಆದ್ವಿ. ಆ ಪ್ಲೇಸ್ಗೆ ಹೋದ್ವಿ. ಅವ್ರು ಹೇಳಿದ್ರು 6 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ, 6:30ಇಂದ 7 ಗಂಟೆ ಆ ಥರ ಸ್ಟಾರ್ಟ್ ಆಗುತ್ತೆ, 3 ಅವರ್ ಇರುತ್ತೆ ಅಂತ ಹೇಳಿದ್ರು. ಸೊ ನಾವು ಅಲ್ಲೇ ವೆಯ್ಟ್ ಮಾಡ್ತಿದ್ವಿ. ಮತ್ತು ಎಷ್ಟೊತ್ತು ವೆಯ್ಟ್ ಮಾಡೋದು ಅಂತ ಹೇಳಿ ಸ್ವಲ್ಪ ಅಲ್ಲೇ ಒಂದು ಪಕ್ಕದಲ್ಲಿ ಯಾವುದೋ ಟೆಂಪಲ್ ಇತ್ತು, ಅಲ್ಲಿ ಹೋಗಿ ಬಂದು ಆಮೇಲೆ ಬಂದ್ವಿ. ಆವಾಗ ಇವರು ಆಲ್ರೆಡಿ ರೆಡಿ ಮಾಡ್ತಿದ್ರು. ಇದು ಹೇಗೆ ಅಂತ ಹೇಳಿದ್ರೆ, ನಾವು ಕಾರ್ತಿಕ ಮಾಸದಲ್ಲಿ ನಾವು ಎಲ್ಲ ಥರ ಪೂಜೆ ಮಾಡ್ತೀವಿ ಅಲ್ವಾ. ಅಂದರೆ ಕಾರ್ತಿಕೆ ಎಲ್ಲ ಎತ್ತಿಸ್ತೀವಿ, ಆಂಜನೇಯ ಸ್ವಾಮಿ, ಚೌಡೇಶ್ವರಿ, ಈ ಥರ ಎಲ್ಲ ಕಾರ್ತಿಕೆ ಪೂಜೆ ಎಲ್ಲ ಮಾಡ್ತೀವಿ ಅಲ್ವಾ. ಈ ಕೇರಳ ಕಣ್ಣೂರಲ್ಲಿ ಇವರು ಇದೇ ಪೂಜೆ ಮಾಡ್ತಾರೆ. ಅಂದರೆ ಇಲ್ಲಿ ಯಾವ ಗಂಧದ ಕಡ್ಡಿ, ಕರ್ಪೂರ ಆ ಥರ ಏನೂ ಇಲ್ಲ. ಒಂದು ದೀಪ ಉರಿಸ್ಬಿಟ್ಟು ಈ ಥರ ಫಂಕ್ಷನನ್ನು ಮಾಡ್ತಾರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಹರಕೆ ಹೊರ್ಕೊಂಡಿರೋರು 1/2 ಲೀಟ್ರು 1 ಲೀಟ್ರು ಆಯಿಲ್ನ ತಂದು ಅಲ್ಲಿ ಕೊಟ್ಟು ಈ ಫಂಕ್ಷನನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಕೊಕೊನಟ್ ಆಯಿಲನ್ನು ಮಾತ್ರ ಇಲ್ಲಿ ತಂದು ಕೊಡ್ತಾ ಇದ್ರು. ನನಗೆ ಏನು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಎಲ್ಲಾ ತರ ಕೋಲನು ಮೈ ಮೇಲೆ ಬರುತ್ತಂತೆ. ಅಂದ್ರೆ ದೇವ, ಅವರು ನಂಬಿರುವಂತ ಹಾರೈದ ದೈವ ಇದು. ಇಲ್ಲಿ ರುದ್ರ ಸ್ವರೂಪಿ, ಬೆಂಕಿ ಸ್ವರೂಪಿ, ರುದ್ರ ಅವತಾರ ಎಲ್ಲಾ ತರ ಕೋಲನು ಕೂಡ ಬರುತ್ತಂತೆ. ಇದು ಶಾಂತಿ ಸ್ವರೂಪ ಕೋಲ ಅಂತ ಹೇಳಿದ್ರು. ಶಾಂತಿ ಸ್ವರೂಪ ಅಂತ ಹೇಳಿದ್ರೆ ಗೊತ್ತೇ ಇರುತ್ತಲ್ವಾ, ಯಾರಿಗೂ ಏನು ಗಲಾಟೆ ಮಾಡಲ್ಲ, ಹೊಡಿಯಲ್ಲ, ಓಡಿಸ್ಕೊಂಡು ಓಡಲ್ಲ. ನಾನು ಹತ್ರ ಹೋಗಿ ವಿಡಿಯೋ ಮಾಡೋದಕ್ಕೆ ಭಯ ಬೀಳ್ತಿದ್ದೆ. ಅವಾಗ ಹೇಳಿದ್ರು ಭಯ ಬೀಳಂಥದ್ದೇನು ಇಲ್ಲ, ರುದ್ರ ತಾರ ಕೋಲ ಬಂದರೆ ಮಾತ್ರ ಭಯ ಬೀಳಬೇಕು, ಎಲ್ಲ ಕಡೆ ಓಡಿಸ್ಕೊಂಡು ಹೋಗುತ್ತೆ, ಹೊಡೆಯುತ್ತೆ. ಇದು ಶಾಂತಿ ಸ್ವರೂಪಿಣಿ ಕೋಲ. ಏನೇ ಕಷ್ಟ ಇದ್ರೂ ಇವ್ರ ಹತ್ರ ಕೇಳ್ಕೊಬಹುದು ಅಂತ. ಬಟ್ ನಮಗೆ ಅವರ ಭಾಷೆ ಖಂಡಿತ ನನಗೆ ಅರ್ಥ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಮಾತಾಡೋದು ಕನ್ನಡ. ಹಾಗಾಗಿ ಸ್ವಲ್ಪ ಹಾಗೆ ಹೀಗೆ ತಿಳ್ಕೊಂಡು ನಿಮಗೆ ನಾನು ಹೇಳ್ತಿದ್ದೀನಿ. ಜೊತೆಗೆ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ನಾವು ಹುಟ್ಟಬೇಕಾದ್ರೆ ಸಾಯ್ಬೇಕಾದ್ರೆ ಏನು ತಗೊಂಡೋಗಲ್ಲ, ಸಾಯ್ಬೇಕಾದ್ರೆ ಏನೂ ಹೋಗಲ್ಲ. ಬಟ್ ಹುಟ್ಟಬೇಕಾದ್ರೂ ನಾವು ಏನೂ ತರಲ್ಲ. ಆದರೆ ಮಧ್ಯ ಟೈಮಲ್ಲಿ ನಾವು ಇದನ್ನೆಲ್ಲ ನೋಡಿ ಖುಷಿ ಪಡೋದೇ ನಮ್ದಾಗಿರುತ್ತೆ ಕಣ್ರಿ. ಖಂಡಿತ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಏನೆಲ್ಲ ನೋಡಬೇಕು ಅಂತ ಅನ್ಕೋತೀರಾ, ಮಿಸ್ ಮಾಡದೆ ನೋಡಿ. ನಾವು ನೋಡಬೇಕು ಅನ್ನೋಂಥ ಬಯಕೆನೆಲ್ಲ ನೋಡಿಕೊಂಡು ತೀರಿಸ್ಕೋಬೇಕು. ನಾವು ಇವತ್ತಿರ್ತೀವ, ನಾಳೆ ಇರ್ತೀವ, ಯಾವಾಗ ಇರ್ತೀವ ನಮಗಂತೂ ಗೊತ್ತಾಗೋದೇ ಇಲ್ಲ. ಅದೇ ಅಲ್ವಾ ಲೈಫ್. ಇಲ್ಲಿ ಇದೆಲ್ಲ ರೆಡಿ ಮಾಡಿ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಕೆಲವೊಬ್ಬರು ಅಂದರೆ ಮ್ಯಾರಿಡ್ ಆಗಿಲ್ದಿರೋಂಥ ಹೆಣ್ಮಕ್ಳುಗಳು ಆ ದೇವ್ರ ಮುಂದೆ ಹೋಗಿ ಏನೋ ಕೇಳ್ಕೊತಾರೆ. ಅದೇನು ಕೇಳ್ಕೊತಾರೆ ಅಂತ ನನಗೂ ಅವ್ರಿಗೆ ಅರ್ಥ ಆಗಿಲ್ಲ. ಅವ್ರು ಕೇಳ್ಕೊಂಡು ಮತ್ತು ಅವರು ಪ್ರಸಾದ ಕೊಟ್ಟು, ಅವರಿಗೆ ಏನೋ ಮಾಡಿ ಪ್ರಸಾದ ಕೊಟ್ಟ ಮೇಲೆ ಇಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಫಂಕ್ಷನ್ ಅಂದರೆ ಏನು, ದೈವ ಎಲ್ಲ ಕಡೆ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಿ 1 ಅವರ್ 1/2 ಅವರ್ ಈ ಥರ ಡ್ಯಾನ್ಸ್ ಮಾಡ್ತಾರೆ.
ಡ್ಯಾನ್ಸ್ ಅಂದರೆ ನೃತ್ಯ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ರೀ, ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಇದರ ಸೌಂಡನ್ನು ಬಿಡ್ತೀನಿ, ನೀವು ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಆದಮೇಲೆ ನಾವು ಕಾಂತಾರ ಮೂವಿ ನೋಡಿದ್ದೀವಲ್ಲ, ಹಾಗೆ ಒಂದು 1/2 1 ಅವರ್ ಡ್ಯಾನ್ಸ್ ಎಲ್ಲ ಮಾಡಿ ನೃತ್ಯ ಮಾಡಿ, ಇದು ಒಂದು ಕಾಡು, ಇದು ಕಾಡಲ್ಲಿ ಈ ಥರ ಮಾಡ್ತಿದ್ದಾರೆ. ಕಾಡೊಳಗಡೆ ಹೋಗ್ಬಿಡುತ್ತೆ. ಕಾಡು ಒಳಗಡೆ ಹೋಗಿದ್ದು ಒಂದು 20 ನಿಮಿಷ ಬರೋದಿಲ್ಲ, ಆಮೇಲೆ ಬರುತ್ತೆ. ಅದು ಕಾಡು ಒಳಗಡೆ ಹೋದಾಗ ನಾವು ಯಾರು ಕೂಡ ಹಿಂದೆ ಹೋಗಾಗಿಲ್ವಂತೆ, ಯಾರು ವಿಡಿಯೋ ಕೂಡ ಮಾಡಲ್ಲ. ಸ್ವಲ್ಪ ಹೋಗ್ಬೇಕಾದ್ರೆ ಅಷ್ಟೇ ವಿಡಿಯೋ ಮಾಡ್ಬೋದು, ಬಟ್ ಹಿಂದೆ ಯಾರೂ ಹೋಗೋದಿಲ್ಲ. ಅದನ್ನ ಹೋಗಿ ಬರೋವರೆಗೂ ನಾವಂತೂ ವೆಯ್ಟ್ ಮಾಡ್ತಿದ್ವಿ ನೋಡಿ. ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಭಯ ಬೀಳೋದಿಲ್ಲ, ಏಕೆಂದ್ರೆ ಇದು ಶಾಂತ ಸ್ವರೂಪ, ಯಾವಾಗಲೂ ನೋಡಿರ್ತಾರಲ್ವ ಈ ಮಕ್ಕಳುಗಳು ಪ್ರತಿದಿನ. ಹಾಗಾಗಿ ಬೇರೆ ಟೈಮಲ್ಲೆಲ್ಲ ಇದು ನಡೆಯೋದಿಲ್ಲ, ಕಾರ್ತಿಕ ಮಾಸದಲ್ಲಿ ನಡೆಯುತ್ತೆ. ಇವ್ರು ಹೇಳ್ತಿದ್ರು ನಮ್ಮದೇ ಒಂದು ಟೈಮ್ ಅಂತ, ಆ ಟೈಮಲ್ಲಿ ಮಾತ್ರ ಈ ಥರ ನಡೆಸ್ತಾರಂತೆ. ಕಾರ್ತಿಕ ಮಾಸ ಬಿಟ್ಟರೆ ಏನೋ ಡಿಸೆಂಬರಲ್ಲಿ ಅಂತ ಹೇಳ್ತಿದ್ರು, ಅದನ್ನು ನಾನು ಕ್ಲಿಯರಾಗಿ ಕೇಳಿಸ್ಕೊಂಡಿಲ್ಲ. ನೀವು ಯಾರಿಗೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ನಾನು ಅಲ್ಲಿ ಡೀಟೇಲ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ, ಜೊತೆಗೆ ಕಾಲ್ ಮಾಡಿಕೊಂಡು ನೋಡಬೇಕು ಅನಿಸಿದ್ರೆ ಹೋಗಿ. ಇಲ್ಲಿ ಕೇರಳದಲ್ಲಿ ಕಣ್ಣೂರಲ್ಲಿ ಇದೊಂದೇ ಕಡೆ ಏನು ಮಾಡೋದಿಲ್ಲ, ತುಂಬ ಕಡೆ ಮಾಡ್ತಾರೆ. ನಾವು ಒಂದು 4 ಕಡೆ ಕಾಲ್ ಮಾಡಿದ್ವಿ, ಬಟ್ ನಾವೆಲ್ಲ ಗೂಗಲಲ್ಲಿ ಚೆಕ್ ಮಾಡಿ ಮತ್ತು ಯೂಟ್ಯೂಬ್ ವಿಡಿಯೋ ಎಲ್ಲ ಚೆಕ್ ಮಾಡಿ ನನಗೆ ಯಾಕೋ ಇಲ್ಲೇ ಹೋಗಬೇಕು ಅಂತ ಇಷ್ಟ ಆಯಿತು. ಹಾಗಾಗಿ ನಾನು ಇಲ್ಲಿಗೆ ಕೂಡ ಬಂದೆ. ನೋಡಿ ಎಷ್ಟು ಅದ್ಭುತವಾದ ನೃತ್ಯ ಅಲ್ವಾ. ಬಟ್ ಈ ಟಮಟೆ ಸೌಂಡ್ಗೆ ಆ ಡ್ಯಾನ್ಸು, ಬಟ್ ನಾನು ಹೇಳೋದಕ್ಕಿನ್ನ ನೋಡೋದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಕ್ಕಾಪಟ್ಟೆ ಸೊಳ್ಳೆ ಇತ್ತು ರೀ, ಈ ಕೇರಳದವರು ಸಿಕ್ಕಾಪಟ್ಟೆ ಸೊಳ್ಳೆ ಸಾಕಿದ್ದಾರೆ ಅನಿಸುತ್ತೆ, ಹೆವಿ ಸೊಳ್ಳೆ ಇತ್ತು. ಆದರೂ ಕೂಡ ನಾವು ಎಂಡ್ವರೆಗೂ ಇದ್ವಿ, ಹೋಗಬೇಕು ಅಂತ ಅನಿಸೇ ಇಲ್ಲ, ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅನ್ನೋ ಥರನೇ ಇಷ್ಟ ಆಯಿತು. ನಾನು ಇದನ್ನು ನೋಡಬೇಕು ಅಂತ ಇಷ್ಟಪಟ್ಟಿದ್ದೆ, ಕೆಲವೊಂದು ಯೂಟ್ಯೂಬಲ್ಲಿ ಮತ್ತು ಶಾರ್ಟ್ಸಲ್ಲೆಲ್ಲ ಹಾಕಿರ್ತಾರಲ್ಲ, ಇದು ಎಲ್ಲಿರ್ಬೋದು, ಇವ್ರು ಯಾರು ಡೀಟೇಲ್ಸೇ ಹಾಕಿಲ್ವಲ್ಲ ಅಂತ ಅನ್ಕೋತಿದ್ದೆ. ಕೆಲವೊಬ್ಬರು ಹಾಕೋರು ಏನೂ ಕೂಡ ಡೀಟೇಲ್ಸ್ ಹಾಕೋದಿಲ್ಲ, ಜಸ್ಟ್ ಒಂದು ಸಾಂಗ್ ಹಾಕಿ ಹಾಗೆ ಅಪ್ಲೋಡ್ ಮಾಡಿಬಿಟ್ಬಿಡ್ತಾರೆ. ಸೊ ಹಾಕೋದಾಗ್ತಾರೆ, ಡೀಟೇಲ್ಸ್ ಹಾಕಿದ್ರೆ ಕೆಲವೊಬ್ಬರಿಗೆ ಇಷ್ಟ ಆದರೆ ಹೋಗಿ ನೋಡ್ತಾರಲ್ವ ಡೈರೆಕ್ಟಾಗಿ. ಹಾಗೆ ಇಲ್ಲಿ ನಾವೆಲ್ಲ ದೇವರು ಅಂತ ಹೇಳಿದ್ರೆ ಸಾಕು, ಏನು ಮಾಡ್ತೀವಿ ಹೇಳಿ, ಗಂಧದ ಕಡ್ಡಿ ತಗೊಂಡು ಪೂಜೆ ಮಾಡೋದು ಈ ಥರ ಎಲ್ಲ ಮಾಡ್ತೀವಿ. ಬಟ್ ಈ ಥರ ಇಲ್ಲಿ ಏನೂ ಇಲ್ಲ. ಮತ್ತು ಇಲ್ಲಿ ಯಾವುದೇ ಒಂದು ಲೈಟ್ ಕೂಡ ಹಾಕಿಲ್ಲ, ಅಲ್ಲಿ ಏನು ಬೆಂಕಿ ಇದೆ ಅಷ್ಟು ಮಾತ್ರ ಲೈಟು, ಆ ಲೈಟಲ್ಲೇ ಡ್ಯಾನ್ಸ್ ಮಾಡೋದು. ಫುಲ್ ಎಲ್ಲ ಕತ್ಲೆ ಇದೆ, ನಿಮಗೆ ಕತ್ಲೆ ಅಂತ ಅನ್ನಿಸ್ಬೋದು, ಬಟ್ ಅಲ್ಲಿ ಲೈಟೇನೂ ಹಾಕಿಲ್ಲ, ಆ ಬೆಳಕಲ್ಲೇ ನೃತ್ಯ ಮಾಡ್ತಿದೆ ಆ ಸ್ವಾಮಿ. ಹಾಗಾಗಿ ಎಲ್ಲ ಕಡೆ ಕತ್ಲೆನೇ ಇದೆ. ಸೊ ಸಾರಿ, ನಿಮ್ಗೇನಾದರೂ ಕತ್ಲೆ ಅನಿಸಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಹುಡುಗರಂತೂ ಹಿಂದಿಂದನೇ ಹೋಗ್ತವೆ. ಅದೇನೇ ಇದೆಯಲ್ಲ, ಗಾದೆ ಹೇಳ್ತಾರಲ್ಲ, ಸೈಲೆಂಟ್ ಆಗಿದ್ರೆ ಎಲ್ಲರೂ ಕೂಡ ಹಾಗೆ ನಮ್ಮ ಸೈಲೆಂಟ್ತನನ ದುರುಪಯೋಗ ಪಡಿಸ್ಕೋತಾರೆ ಅಂತ. ಹಾಗೆ ಮಕ್ಳುಗಳಂತೂ ದೇವ್ರನ್ನ ಬಿಟ್ಟು, ಆ ಕೋಲನ್ನು ಬಿಟ್ಟು, ಆ ಸ್ವಾಮಿನ ಬಿಟ್ಟು ಹೋಗ್ತಾನೆ ಇಲ್ಲ, ಹಿಂದಿಂದನೇ ಇವೆ. ತುಂಬ ಚೆನ್ನಾಗಿದೆ ರೀ. ಸೊ ತುಂಬಾ ಚೆನ್ನಾಗಿದೆ, ಪ್ರತಿಯೊಬ್ಬರೂ ನೋಡಬೇಕಾಗಿರೋಂಥ ವಿಷಯ. ಆಮೇಲೆ ಇದೆಲ್ಲ ಡ್ಯಾನ್ಸ್ ಮುಗಿದ್ಮೇಲೆ ಏನು ಗೊತ್ತಾ, ಒಂದು 1/2 ಅವರ್ ಈಗ ನಮ್ಮ ಕಡೆ ಎಲ್ಲ ದೇವ್ರು ಬಂದರೆ ಸ್ವಲ್ಪ ಟೈಮ್ ಆಗಿ ಪೂಜೆ ಎಲ್ಲ ಆದಮೇಲೆ ಯಾರಿಗೆ ಒಂದು ಕಷ್ಟ ಇದ್ದರೆ ಹೋಗಿ ಕೇಳ್ತಾರಲ್ಲ, ಆ ಥರ ಮಗು ಹುಟ್ಟಿದ್ದು, ಮಗು ಇನ್ನೊಂದಾಗಿದ್ದು, ನನ್ನ ಮಗಳಿಗೆ ಮದುವೆ ಆಗಿಲ್ಲ, ನನ್ನ ಮಗನಿಗೆ ಮದುವೆ ಆಗಿಲ್ಲ, ಈ ಥರ ಎಲ್ಲ ಕೇಳ್ತಾರಲ್ಲ, ಸೇಮ್ ಇಲ್ಲೂ ಹಾಗೆ ಕೇಳ್ತಾರೆ. ನಮ್ಮನ್ನು ಹೋಗಿ ಕೇಳಿ ತುಂಬ ಟೈಮಿಂದ ನೋಡೋಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು. ನಮಗೆ ಹೇಳೋದಕ್ಕಾಗಲ್ಲ, ಯಾಕೆಂದರೆ ನಮಗೆ ಕನ್ನಡ ಬಿಟ್ಟು ಬೇರೆ ಬರೋದಿಲ್ಲ ಅಲ್ಲ. ಆ ಕೋಲ ದೇವ ಕೂಡ ಅದೇ ಭಾಷೆಯಲ್ಲಿ ಮಾತಾಡ್ತಿತ್ತು. ದೇವರು ಎಲ್ಲ ಭಾಷೆನೂ ಬರ್ಬೋದು ಅಂತ ನಾವು ಅನ್ಕೋಬೋದು, ಆದರೂ ನನಗೆ ಕೇಳೋಷ್ಟು ಧೈರ್ಯ ಇರಲಿಲ್ಲ. ಬಟ್ ಏನು ಕೇಳಬೇಕು ಅಂತ ನನಗನ್ನಿಸ್ಲಿಲ್ಲ, ಯಾಕೆಂದರೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಲ್ಲ, ಹಾಗಾಗಿ ಏನು ಕೇಳಬೇಕು ಅಂತ ಅನಿಸಿಲ್ಲ. 1 ಅವರೇ ನೃತ್ಯ ಮಾಡಿ ಆಮೇಲೆ ಇಲ್ಲಿ ನಾನು ಆ ವಿಡಿಯೋನ ಮಾಡಿಲ್ಲ, ಯಾಕೆಂದರೆ ಕೇಳಬೇಕಾದ್ರೆ ಎಲ್ಲ ಹೆಣ್ಮಕ್ಳುಗಳಾಗಲಿ ಹೆಂಗಸರು ಎಲ್ಲರೂ ಕೂಡ ಅದ್ರ ಸುತ್ತ ಸುತ್ಕೊಂಡಿರ್ತಾರಲ್ವ,
ಅಷ್ಟು ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ನಾನು ಅದನ್ನು ವಿಡಿಯೋ ಮಾಡಿಲ್ಲ. ಇಲ್ಲಿ ಪ್ರತಿದಿನ ಅಷ್ಟೇ, ಅಂದರೆ ಕಾರ್ತಿಕ ಮಾಸದಲ್ಲಿ 20 ದಿನ ಇದು ಅವ್ರ ಫ್ಯಾಮಿಲಿ ಫಂಕ್ಷನ್ನೇ ಆಗಿರುತ್ತಂತೆ. ಯಾರಿಗೋಸ್ಕರ ಮಾಡೋದಿಲ್ಲ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ ಈ ದೇವರನ್ನ ಆರಾಧಿಸ್ತಾರಂತೆ, ಅವ್ರು ಮಾಡ್ತಾರೆ. ಪ್ರತಿದಿನ ಅಷ್ಟೇ ಆ 20 ದಿನದಲ್ಲಿ 7 ಗಂಟೆಯಿಂದ 10:30ವರೆಗೂ ಇರುತ್ತೆ ಅಂತ ಹೇಳಿದ್ರು. ನಾವು ಇನ್ನೂ ಕೆಲವೊಂದು ಕಡೆ ಕಾಲ್ ಮಾಡಿದ್ವಿ ಅಂತ ಹೇಳಿದ್ನಲ್ಲ, ಅವರು ಹೇಳಿದ್ರು 1 ಗಂಟೆಯಿಂದ ಮಾರ್ನಿಂಗ್ 5 ಗಂಟೆವರೆಗೂ ಇರುತ್ತೆ ಬನ್ನಿ ಅಂತ ಹೇಳಿದ್ದಾರೆ. ನಾವು ಇದನ್ನ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ವಿ. ಇನ್ನೇನು ನೈಟ್ ಎಲ್ಲ ಎಲ್ಲಿ ಹೋಗ್ತೀವಿ, ನಾವು ಬಂದಿರೋದು ಕಾರಲ್ಲಿ. ಬಟ್ ನೈಟ್ ಎಲ್ಲ ಅಂತ ಹೇಳಿದ್ರೆ ಇದು ಮುಗಿದ್ಮೇಲೆ ನಾವು ಸ್ವಲ್ಪ ಕಾರಲ್ಲೇ ವೆಯ್ಟ್ ಮಾಡಬೇಕಾಗುತ್ತೆ. ಕಾರಲ್ಲಿ ವೆಯ್ಟ್ ಮಾಡಿ ನಾವು ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ಬಟ್ ನನಗಂತೂ ತುಂಬ ಇಷ್ಟ ಆಯಿತು, ಬಂದಿದ್ದಕ್ಕೆ ಖುಷಿ ಅಂತೂ ಆಯಿತು. ನಾವೆಲ್ಲಾದರೂ ಹೋಗ್ಬೇಕಂದ್ರೆ ಹಾಗೆ ಅಲ್ವಾ, ಹೋಗಿದ ಕಡೆ ಇಷ್ಟ ಆಗಿಲ್ಲ ಅಂದರೆ ಅಯ್ಯೋ ಬಂದಿದ್ದು ವೇಸ್ಟ್ ಆಯಿತು ಅಂತ ಬೇಜಾರಾಗ್ಬಿಡುತ್ತೆ. ಬಟ್ ನನಗೆ ಆ ಥರ ಅನಿಸ್ಲಿಲ್ಲ, ಬಂದಿದ್ದು ತುಂಬ ಖುಷಿ ಆಯಿತು. ಮತ್ತೊಮ್ಮೆ ಬರಬೇಕು ಅನ್ನೋ ಆಸೆ ಕೂಡ ಆಯಿತು. ನಿಮಗೆ ವಿಡಿಯೋ ನೋಡಿ ಏನು ಅನಿಸುತ್ತೆ ಅಂತ ಮಿಸ್ ಮಾಡಿದೆ ನನಗೆ ಕಾಮೆಂಟ್ ಮಾಡಿ. ನಾನು ಪ್ರತಿ ಸಲ ಕೇಳ್ತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಕಾಮೆಂಟ್ ಮಾಡಿ ಅಂತ. ಬಟ್ ಕೆಲವೊಬ್ರು ಕಾಮೆಂಟ್ ಮಾಡೋದಿರಲಿ, ಒಂದು ಲೈಕ್ ಕೂಡ ಮಾಡೋದಿಲ್ಲ. ಸೊ ನಾವು ಮಾಡಲೇಬೇಕು ಅಂತ ಹೇಳೋದಕ್ಕಾಗಲ್ಲ. ಯುವರ್ ಚಾಯ್ಸ್. ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬಟ್ ನಾನು ನೈಟಲ್ಲಿ ನನಗೋಸ್ಕರ ನೋಡಿ, ಬಟ್ ನಿಮಗೋಸ್ಕರ ವಿಡಿಯೋ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಹೇಳ್ಕೋಬೇಕು ಅಂದರೆ ಅಲ್ಲಿ ನೋಡೋದಕ್ಕಿಂತ ವಿಡಿಯೋ ಕಡೆನೇ ಜಾಸ್ತಿ ಗಮನ ಕೊಟ್ಟಿದ್ದೀನಿ. ಸ್ವಲ್ಪ ಹಾಗೆ ಹೀಗೆ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ, ಹಾಗಾಗಿ ವಿಡಿಯೋ ಚೆನ್ನಾಗಿ ಬರಲಿ ಅಂತ ಹೇಳಿ ನಾನು ಜಾಸ್ತಿ ವಿಡಿಯೋಗೆ ಗಮನ ಕೊಟ್ಟಿದ್ದೀನಿ. ಇವಾಗ ನೋಡಿ ನೃತ್ಯ ಮಾಡಿ ಆಯಿತು, ಮತ್ತೆ ಅಲ್ಲಿ ದೀಪ ಹಚ್ಚಿದಾರಲ್ಲ ಅಷ್ಟೇ, ಮತ್ತೆ ಅಲ್ಲಿ ಯಾವುದು ಬೇರೆ ಥರ ಏನೂ ಮಾಡೋದಿಲ್ಲ. ಆ ದೈವ ಆ ದೀಪ ಹಚ್ಚಿರೋ ಹತ್ರ ಸ್ವಲ್ಪ ಹೊತ್ತು ಏನೋ ನಿಂತ್ಕೊಂಡು ಹಂಗೆ ಕೈ ಮುಕ್ಕೊಂಡು ಬೇಡ್ಕೊಂಡು ಮತ್ತೆ ಜನಗಳಿಗೆ ಅಂದರೆ ಕಷ್ಟಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅನ್ನೋ ಥರ, ಈಗ ಯಾರಾದರೂ ಬನ್ನಿ ಅನ್ನೋ ಥರ ದೈವ ನಿಂತ್ಕೊಂಡಿದ್ರು. ಬಟ್ ಇಲ್ಲಿ ಕೇಳೋರು ಕೂಡ ತುಂಬಾ ಇದ್ದಾರೆ. ನನಗಂತೂ ಅವಾಗ ಏನೇನೂ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ಕೇಳೋ ರೀತಿನೂ ಅರ್ಥ ಆಗ್ತಿರ್ಲಿಲ್ಲ, ಅವ್ರು ಹೇಳೋ ರೀತಿನೂ ಅರ್ಥ ಆಗ್ತಿರ್ಲಿಲ್ಲ. ಈಗ ಮಾತು ಬರ್ದೇದವರು ಮೂಕರು ಹೇಗೆ ನೋಡ್ತಾರೆ, ನಾವು ಒಂದು ರೀತಿ ಮೂಕರಾಗೆ ನೋಡ್ಕೊಂಡಿದ್ವಿ. ಅದ್ಭುತವಾದ ನೃತ್ಯ ನೋಡಿ, ಹೆಣ್ಮಕ್ಳುಗಳು ಅಂತ ಫಸ್ಟ್ ಬರೋದೇ ಹೆಣ್ಮಕ್ಳುಗಳು. ಈ ಥರ ಎಲ್ಲರೂ ಕೂಡ ಸುತ್ಕೊಂಡು ನಿಂತ್ಕೊಂಡಿರ್ತಾರೆ ನೋಡಿ. ಈ ಥರ ನಿಂತ್ಕೊಂಡಿರುವಾಗ ನನಗೆ ವಿಡಿಯೋ ಮಾಡೋದಕ್ಕೂ ಅಷ್ಟಾಗಿ ಸರಿ ಅನಿಸಿಲ್ಲ. ಇಲ್ಲಿ ಒಂದು ಪ್ರಸಾದ ಥರ ಕೊಡ್ತಾರೆ, ಅಂದರೆ ಏನಾದರೂ ಕೇಳಿಕೊಂಡ್ರೆ ಅವರು ಪ್ರಸಾದ ಥರ ಕೊಡ್ತಾರೆ. ಅದು ರೆಡ್ ಕಲರ್ ಅಕ್ಕಿ ಇರುತ್ತೆ. ಆ ಅಕ್ಕಿ ತುಂಬಾ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಟೇಸ್ಟ್ ಕೂಡ ಆಗಿರುತ್ತೆ. ನಾವು ಕೂಡ ಮುಂದೆ ಹೋದ್ವಿ, ಆದರೆ ನಾವೇನು ಕೇಳ್ಕೊಂಡಿಲ್ಲ, ಹೋಗಿ ಆ ಪ್ರಸಾದನ ಈಸ್ಕೊಂಡು ಬಂದ್ವಿ ಅಷ್ಟೇ, ನಾವೇನು ಕೇಳಲಿಲ್ಲ. ಹೋಗ್ಬೇಕಾದ್ರೆ ತುಂಬ ಭಯ ಆಗುತ್ತೆ, ಕಾಡೊಳಗಡೆ ಹೋಗುತ್ತಲ್ಲ ಆವಾಗ ಸೇಮ್ ತುಂಬ ಭಯ ಆಗುತ್ತೆ. ಅಂದರೆ ಎಷ್ಟು ಫಾಸ್ಟಾಗಿ ಹೋಗ್ಬಿಡುತ್ತೆ. ನಾವು ಕಾಂತಾರ ಮೂವಿಲಿ ನೋಡಿರ್ತೀವಲ್ಲ, ಬೆಂಕಿ ಹಿಡ್ಕೊಂಡು ಕೈಯಲ್ಲಿ ಹೋಗ್ಬಿಡುತ್ತಲ್ಲ, ಸೇಮ್ ಹಾಗೆ ಹೋಗ್ಬಿಡುತ್ತೆ. ಬಟ್ ಅಲ್ಲಿ ನಮಗೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ ಅಲ್ವಾ, ನಾನು ಅದು ಹೋಗೋದನ್ನ ನಾನು ಖಂಡಿತ ವಿಡಿಯೋ ಮಾಡಲಿಲ್ಲ. ತುಂಬ ಅಂದರೆ ತುಂಬ ಜನ ನೋಡಿ, ಎಷ್ಟು ಜನ ಕೂತ್ಕೊಂಡಿದ್ದಾರೆ, ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಲ್ವಾ. ಈ ಥರ ತುಂಬ ಕೂತ್ಕೊಂಡಿದ್ದಾರೆ. ಈ ಜನದ ನಡುವೆ ಹೋಗಿ ವಿಡಿಯೋ ಮಾಡಬೇಕಂದ್ರೆ ನನಗೂ ಕೂಡ ಆಗಲಿಲ್ಲ. ನಾನು ಹೋಗ್ಬೇಕಾದ್ರೆ ವಿಡಿಯೋ ಮಾಡಲಿಲ್ಲ. ಹೋದ್ಮೇಲೆ ನಾವು ಕೂಡ ಮಿನಿಮಮ್ 1/2 ಅವರ್ ವೆಯ್ಟ್ ಮಾಡಿದ್ವಿ. ಇದು ನೆಕ್ಸ್ಟ್ ವಿಡಿಯೋ, ನಾವು ಇನ್ನೊಂದು ಕಡೆ ಹೋಗ್ತೀವಿ ಅಂತ ಹೇಳಿದ್ವಲ್ಲ, ಆ ವಿಡಿಯೋ ನೋಡ್ಕೊಂಡು ಬನ್ನಿ.
ವಾಚ್ ಮಾಡಿದ್ದಕ್ಕೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಸೊ ನಾನು ಪ್ರತಿ ಸಲ ಕೇಳ್ಕೊತೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮೈ ವಿಡಿಯೋ ವಾಚಿಂಗ್.